ಆದ್ರೆ ಇಲ್ಲಿ ಟಿಕೆಟ್ ಕೈ ತಪ್ಪಿಸಿದ್ದಾರೆ, ನನಗೆ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯ ನನ್ನ ಹಿಂದೆ ಇದೆ ಅನ್ನುವಂಥ ಒಂದು ಶಕ್ತಿ ಅವರಿಗೆ ಭಾವನಾತ್ಮಕವಾಗಿ ನಿರ್ಧಾರ ಮಾಡ್ಬಿಡ್ತಾರೆ. ರಾಜಕಾರಣ ಅಂದ್ರೆ ಹಾಗೆ, ಇಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಯಾಕಂತ ಹೇಳಿದ್ರೆ ಈ ಪಕ್ಷದಲ್ಲಿ ಇದ್ದವರು ನಾಳೆ ಇನ್ನೊಂದು ಪಕ್ಷದಲ್ಲಿ ಗುರುತಿಸ್ಕೊಳ್ತಾರೆ. ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಯಾರು ಬೇಕಾದ್ರೂ ಯಾವ ಪಕ್ಷದಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಜಂಪ್ ಆಗ್ಬೋದು. ಅದೇ ರೀತಿ ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಈಗ ಭಾರಿ ಚರ್ಚೆ ಆಗ್ತಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈಗ ಬಂಡಾಯ ಎದ್ದಿರುವಂಥದ್ದು ವೀಣಾ ಕಾಶಪ್ಪನವರ್. ಅವ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನಾನು ರವಿ ಕಡೂರು, ನನ್ನ ಜೊತೆ ಇದ್ದಾರೆ ಕೆಜೆಹಳ್ಳಿ ಸುರೇಶ್. ರವಿ, ಈಗ ನೋಡಿ ಹೆಂಗಾಗಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈಗ ಬಿಜೆಪಿಗೆ ಬಂಡಾಯ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಯಡಿಯೂರಪ್ಪನವರು ಎಲ್ಲ ಕಡೆ ಹೋಗಿ ಬಂಡಾಯವನ್ನು ಶಮನ ಮಾಡೋ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಅಲ್ಲಿ ಕೂಡ ಇನ್ನು ಇಲ್ಲಿ ಏನು ಕಡಿಮೆ ಇಲ್ಲ ಬಂಡಾಯ ಅನ್ನುವಂಥದ್ದು. ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಈಗ ಒಂದು ಮಹಿಳಾ ಮಣಿಗಳ ಜಿದ್ದು ಶುರುವಾಗಿರುವಂಥದ್ದು. ಅದು ವೀಣಾ ಕಾಶಪ್ಪನವರು ಇನ್ನೂ ಯಂಗ್ ಅಂಡ್ ಎನರ್ಜೆಟಿಕ್, ಉತ್ಸಾಹ ಇರುವಂಥ ಮಹಿಳೆಯವರು. ನನಗೆ ಲೋಕಸಭಾ ಕ್ಷೇತ್ರದ ಈ ಟಿಕೆಟ್ ಆಕಾಂಕ್ಷೆ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಸಿಗಬೇಕಿತ್ತು, ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಅವರೇನಾದ್ರೂ ಇದು ಬಿ ಜೆ ಪಿಗೆ ಹೋಗ್ತಾರಾ, ಬಿ ಜೆ ಪಿ ಗಾಳಕ್ಕೆ ಅವ್ರನ್ನ ಕರೆತರುತ್ತಾ ಅನ್ನೋದು ದೊಡ್ಡ ಸುದ್ದಿ ಆಗ್ತಾ ಇದೆ. ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವರು ಸಂಯುಕ್ತ ಪಾಟೀಲ್ ಅವರು ಮಿನಿಸ್ಟರ್, ಸಕ್ಕರೆ ಸಚಿವರು ಯಾರಿದ್ರಲ್ಲ ಅವರ ಮಗಳವರು, ಅವರಿಗೆ ಟಿಕೆಟ್ ಹೋಗಿದ್ರಿಂದ ಈಗ ಬಂಡಾಯ ಒಂದು ರೀತಿ ತಮ್ಮ ಅಸಮಾಧಾನವನ್ನೆಲ್ಲ ಹೊರಹಾಕಿ ವೀಣಾ ಕಾಶಪ್ಪನವರು ಸಿಡಿದೆದ್ದಿದ್ದಾರೆ. ಕೊನೆಗೆ ನಾವು ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ವೀಣಾ ಕಾಶಪ್ಪನವರು ಅವರು ಟಿಕೆಟನ್ನು ಅವ್ರು ಕೇಳಿರೋದಿಲ್ಲ ಮುಂಚೆ 2019 ಲೋಕಸಭಾ ಕ್ಷೇತ್ರದಲ್ಲಿ. ಆವಾಗ ಟಿಕೆಟ್ ಇವ್ರಿಗೆ ಆಗಿರುತ್ತೆ. ಬಟ್ ಅವರು ಗೆಲ್ಲೋ ಅಂತರ ಎಷ್ಟಿರುತ್ತೆ? ಗದ್ದಿಗೌಡರಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ, ಅವರು ವಿನ್ ಆಗ್ತಾರೆ. ಗೆಲುವಿನ ಅಂತರ ಏನೇ ಇದ್ರೂ 1.5 ಲಕ್ಷ ಓಟಿಂದ ಗದ್ದಿಗೌಡರು ಜಯವನ್ನು ಬೇರಿಸ್ತಾರೆ. ಆದರೆ ಅಲ್ಲಿ ಡಿಫ್ರೆನ್ಸ್ ಆಗೋದು 1.5 ಲಕ್ಷ ಓಟಿಂದ ಇವರು ಸೋಲ್ತಾರೆ. ಇವರು ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ, ಈ ಬಾರಿ ನಾನು ಮತ್ತೆ ಜಯವನ್ನು ಗಳಿಸ್ಬೋದು, ಯಾಕಂದರೆ ಅಂತರ ಕಮ್ಮಿ ಇತ್ತಲ್ಲಿ. ಈ ಸಲ ಸಾಕಷ್ಟು ಓಡಾಟವನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಏನಾದರೂ ವಿನ್ ಆದರೂ ಆಗ್ಬೋದಾಗಿತ್ತು. ಆದರೆ ಇಲ್ಲಿ ಟಿಕೆಟ್ ಕೈ ತಪ್ಪಿಸಿದ್ದಾರೆ, ನನಗೆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣ ಅಂದ್ರೆ ಹಾಗೆ. ನನಗೆ ಕಳೆದ ಬಾರಿ ಕಡಿಮೆ ಅಂತರಗಳಿಂದ ಸೋತಿದ್ದೇನೆ, ನನಗೆ ಈ ಸಲ ಮಣೆ ಹಾಕೇ ಆಗ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಚಿತ್ರದುರ್ಗದಲ್ಲೂ ಕೂಡ ಹಂಗೆ ಆಗಿರುವಂಥದ್ದು. ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಯಡಿಯೂರಪ್ಪನವರು ತುಂಬ ಆಪ್ತರಾಗಿದ್ರು ಅಂತೇಳಿ ಅಲ್ಲಿನ ಶಾಸಕ, ಹೊಳಲ್ಕೆರೆ ಶಾಸಕ, ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಈಗ ಬಾಯಿ ಪಡ್ಕೊಳ್ತಿರುವಂಥದ್ದು, ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಈಗ ವೀಣಾ ಕಾಶಪ್ಪನವರು ಕೂಡ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಬದಲಾದ ರಾಜಕೀಯ ಕಾಲಘಟ್ಟಗಳಿದಾವಲ್ಲ, 2019 ಲೋಕಸಭಾ ಚುನಾವಣೆಯ ಕಾಲಘಟ್ಟವೇ ಬೇರೆ ಆಗಿರುತ್ತೆ. 5 ವರ್ಷಗಳಾದ ಮೇಲೆ ಅದೇ ಪರಿಸ್ಥಿತಿ ಇರಲ್ಲ. ಅಲ್ಲಿಗ 2019 JDS ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿತ್ತು. ಅದೇ ಹೇಳೋದು, ಮೈತ್ರಿ ಅಭ್ಯರ್ಥಿಯಾಗಿ ವೀಣಾ ಕಾಶಪ್ಪನವರು ಸ್ಪರ್ಧೆ ಮಾಡಿದ್ರು. ಅಲ್ಲಿ 1 ಲಕ್ಷ ಅಂತರದಿಂದ ಸೋತ್ರು. ಆದ್ರೆ ಇಲ್ಲಾಗಿರುವಂತದ್ದು ಈಗ ಬಿಜೆಪಿ JDS ಮೈತ್ರಿ ಆಗಿದೆ. ಹೌದು, ಎಲ್ಲರೂ ವೈಯಕ್ತಿಕವಾಗಿ ಯೋಚನೆ ಮಾಡ್ತಾರೆ ಅಂತ. ಈಗ ತನ್ನ ಮಗಳು ಸಂಯುಕ್ತ, ಈಗ ಅವ್ರು ಹೇಳ್ತಾ ಇರೋದು ಸಚಿವರ ಮಕ್ಕಳಿಗೆ ಕೊಡ್ತೀರಾ ಟಿಕೆಟ್ ನ. ಈಗ ಅದೇ ಪ್ರಶ್ನೆ ಬರುತ್ತೆ. ಈಗ ಅವರು ಕೇಳ್ತಾರೆ, ಈಗ ಏನು ಸಂಯುಕ್ತ ಪಾಟೀಲ್ ಇದಾರಲ್ಲ ಅವ್ರ ಕಡೆಯವರು ಕೇಳ್ತಾರೆ. ಈಗ ವೀಣಾ ಕಾಶಪ್ಪನ್ ಅವ್ರೇನು ಯಾವ ಬ್ಯಾಕ್ ಗ್ರೌಂಡ್ ಇಲ್ದಲೆ ಕಂಟೆಸ್ಟ್ ಮಾಡ್ತಿದಾರ. ಅವ್ರ ಪತಿ ಏನಾಗಿದ್ದಾರೆ, ವಿಜಯಾನಂದ್ ಕಾಶಪ್ಪನ್ ಅವರು MLA ಈಗ. ಸೊ ಇವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ, ಸೋತಿದ್ದಾರೆ. ನಾನು ಹೊಸ ಮುಖ ಅಥವಾ ನನ್ನ ಮಗಳು ಹೊಸ ಮುಖ, ಅವಳಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈಗ ಅವರು ಶಿವಾನಂದ ಪಾಟೀಲ್ ಅವರ ಒಂದು ನಿಲುವು ಇರ್ಬೋದು. ಈಗ ಸರ್, ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ, ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಒಂಥರ ರೋಚಕ. ಅನಿರೀಕ್ಷಿತವಾಗಿ ಬಂದವಂಥ ರಾಜಕೀಯಕ್ಕೆ ಒಬ್ಬ ಉದ್ಯಮಿಯ ಮಗಳಾಗಿದ್ದಾರೆ ಇವರು ಅಲ್ಲಿಗೆ ಮದುವೆ ಮಾಡಿಕೊಟ್ಟು ಹೋದ್ಮೇಲೆ ಅಲ್ಲಿ ಅವರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದರು. ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನನ್ನ ಮಾವ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು ರಾಜಕೀಯದಲ್ಲಿ ಇದ್ದರು. ಅದಾದ ನಂತರ ನಾನು ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗ್ತೀನಿ, ಅಧ್ಯಕ್ಷರಾಗ್ತೀನಿ. ಅಲ್ಲಿಂದ ರಾಜಕೀಯ ಜೀವನ ಕೂಡ ಇವರು ಶುರು ಆಗುತ್ತೆ. ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶಗಳು. ಈಗ ವೀಣಾ ಕಾಶಪ್ಪನವರು KPCCಯ ಮಹಿಳಾ ಘಟಕದ ಉಪಾಧ್ಯಕ್ಷಿಯಾಗಿದ್ದಾರೆ, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅಂದ್ರೆ ವೀಣಾ ಅವರ ರಾಜಕೀಯ ಮೈಲುಗಲ್ಲನ್ನ ಮತ್ತೆ ಅವರ ಸಂಘಟನೆಯ ಶಕ್ತಿಯನ್ನ ನೋಡಿ ಅವರಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ರು. ಅಂದ್ರೆ ಅಲ್ಲಿನ ಕಾರ್ಯಕರ್ತರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಅವರ ಪತಿ ಮತ್ತು ಅವರ ಮಾವಗಿಂತ ವರ್ಚಸ್ ಜಾಸ್ತಿ ಬಳಸ್ಕೊಂಡಿದ್ದಾರೆ ಈಗ ಅಲ್ಲಿ ಅಂತ ಅಲ್ಲ ಬೆಂಬಲಿಗರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ. ಈಗ ವೀಣಾ ಅವರ ಬದಲಾಗಿ ಬೇರೆ ಯಾರು ಇದ್ದಿದ್ರೆ ಅಥವಾ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೇ ತರದ ವಾತಾವರಣ ಇದ್ದಿದ್ರೆ KPCC ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ
ವೀಣಾ ಅವರಿಗೆ ಯಾಕೆ ಇಷ್ಟು ಸ್ಟ್ರೆಂತ್ ಬಂತು ಅಂದ್ರೆ ಅವರ ಹಿಂದೆ ಒಂದು ಸಮುದಾಯ ಇದೆ, ಒಂದು ಹೌದು. ದೊಡ್ಡ ಸಮುದಾಯ, ಪಂಚಮಸಾಲಿ ಸಮುದಾಯ ನನ್ನ ಹಿಂದೆ ಇದೆ ಅನ್ನುವಂಥ ಒಂದು ಶಕ್ತಿ ಅವ್ರಿಗೆ. ಈಗ ನೋಡಿ, ಈಗ ಬೆಂಗಳೂರಿನಲ್ಲಿ ಇವತ್ತು ಸಭೆ ಆಯಿತು, ಹೌದು. ಮುಖ್ಯಮಂತ್ರಿ DCM ಎಲ್ಲ ಸಭೆ ಮಾಡಿದ್ರು ಕೂಡ ಆ ಸಭೆ ಸಂಧಾನ ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಈಗ ವೀಣಾ ಅವರ ಸ್ಟೇಟ್ಮೆಂಟ್ ಏನು ಅಂದ್ರೆ, ನನ್ನ ನಿಲುವು ಖಚಿತವಾಗಿದೆ, ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ. ಈಗೇನು ಬಿಜೆಪಿ ಗಾಳ ಆಗುತ್ತೆ, ಅದು ಅಪ್ರಸ್ತುತ. ಈಗೇನಾದ್ರೂ ಅವ್ರು ಬಿಜೆಪಿಗೆ ಹೋದ್ರೆ ಅಲ್ಲಿ ಯಾವ ಬಾಗಿಲು ಕೂಡ ತೆರೆದಿಲ್ಲ, ಅಲ್ಲಿ ಈ ಕ್ಷಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅಲ್ಲಿ ಅವ್ರು ಹೇಳ್ಬೋದಲ್ಲ, ಸೂಕ್ತ ಸ್ಥಾನಮಾನ ಕೊಡ್ತೀವಿ, ಮುಂದೆ ಇನ್ನೂ ಟೈಮ್ ಇದೆ. ಅಲ್ಲ, ಈಗ ಸ್ಥಾನಮಾನ ತಗೊಂಡು ಏನ್ ಮಾಡ್ತಾರೆ, ಈಗ ಅವ್ರಿಗೆ ಟಿಕೆಟ್ ಬೇಕಾಗಿದೆ. ಒಂದು ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷದ ಟಿಕೆಟ್ ಏನಾದ್ರು ಬದಲಾವಣೆ ಮಾಡ್ತೀರಾ ಅಂತ ಕೇಳಿದಾರೆ ಮುಖ್ಯಮಂತ್ರಿನ. ಏನಾದ್ರೂ ಮರುಪರಿಶೀಲನೆ ಮಾಡಲು ಸಾಧ್ಯವಾ ಅಂತ ಹೇಳಿ ವೀಣಾ ಕಾಶ್ಯಪ್ಪನವರ ಬೆಂಬಲಿಗರು ಮತ್ತು ಅವರ ಪತಿ ಮತ್ತು ಅವರು ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪರಿಶೀಲನೆ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಹೈಕಮಾಂಡ್ ನಿರ್ಧಾರ. ಜೊತೆಗೆ ರಾಜ್ಯ ಏನು ಚುನಾವಣಾ ಕಮಿಟಿ ಇರುತ್ತಲ್ಲ, ಆ ಹೆಸರನ್ನ ಕಳಿಸುವಾಗಲೇ ಅವರ ಹೆಸರಿರ್ಲಿಲ್ಲ. ಅಂದ್ರೆ ಯಾರ್ದು, ಕಾಶ್ಯಪ್ಪನವರ, ವೀಣಾ ಕಾಶ್ಯಪ್ಪನವರ ಹೆಸರು. ಅಂದ್ರೆ ಅವ್ರು ಹೇಳಿದ್ದು, ಜಿಲ್ಲೆಯ ಯಾವ ನಾಯಕರು ಕೂಡ ನಿಮ್ಮ ಹೆಸರನ್ನ ಬಳಸಲಿಲ್ಲ, ಹೇಳಲಿಲ್ಲ, ಹಾಗಾಗಿ ಅಲ್ಲಿ ನಿಮ್ಗೆ ಟಿಕೆಟ್ ಮಿಸ್ ಆಯ್ತು. ಅಂದ್ರೆ ಈಗೀಗ ಒಂದು ಪಕ್ಷವು ಕೂಡ ಒಂದು ಸರ್ವೆ ಮಾಡತ್ತೆ, ಯಾರು ಪರವಾಗಿದೆ, ಯಾರಿಗೆ ಟಿಕೆಟ್ ಕೊಟ್ರೆ ಒಳಿತು ಅನ್ನುವಂಥದ್ದು. ಈಗ ವೀಣಾ ಅವರ ಮುಂದಿನ ದಾರಿಯನ್ನ ನೋಡಿದ್ರೆ, ಅವ್ರೇನಾದ್ರು ಒಂದು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳೋದ್ರಲ್ಲಿ ಯಾವ ಡೌಟು ಇಲ್ಲ. ಒಳ ಹೊಡೆತ ಬೀಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಕಾಂಗ್ರೆಸ್, JDS, ಬಿಜೆಪಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳನ್ನ ಏನಾದ್ರು ನೆಗ್ಲೆಕ್ಟ್ ಮಾಡ್ತು ಅಂದ್ರೆ ಆ ಪಕ್ಷಕ್ಕೇನೆ ಅವರು ಮರ್ಮಾಘಾತ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ, ಒಂದ್ ವೇಳೆ ಒತ್ತಡಕ್ಕೆ ಒಳಗಾಗಿ ಅಥವಾ ಅವರ ಶಕ್ತಿ ತಡವಾಗಿ ಅರ್ಥ ಆಗಿ, ವೀಣಾ ಅವರ ಶಕ್ತಿ ತಡವಾಗಿ ಅರ್ಥ ಆಯ್ತಪ್ಪ, ಬೆಂಬಲಿಗರ ಸಂಖ್ಯೆ ಹೆಚ್ಚಿದೆ, ಒತ್ತಡ ಜಾಸ್ತಿ ಇದೆ, ಅವ್ರ ಜೊತೆ ಒಂದು ದೊಡ್ಡ ಸಮುದಾಯವಿದೆ ಅಂತ ಈಗ ನಿಧಾನಕ್ಕೆ ಅರ್ಥ ಆಯ್ತು, ಒತ್ತಡ ಹೆಚ್ಚಾಯ್ತು ಅಂತೇಳಿ ಏನಾದ್ರು ಕಡೆ ಕ್ಷಣದಲ್ಲಿ ಬದಲಾವಣೆ ಏನಾದ್ರು ಮಾಡಿದ್ರೆ ಅದು ಕೂಡ ತೊಂದರೆಯೇ. ಬದಲಾವಣೆ ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ಸಂಯುಕ್ತ ಪಾಟೀಲ್ ಇಡೀ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲೆಲ್ಲ ಓಡಾಡಿದ್ದಾರೆ, ಅಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ, ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ, ಹಂಗಾಗಿ ಅವರಿಗೆ ಬೆಂಬಲ ಜಾಸ್ತಿ ಸಿಗ್ತಾ ಇದೆ, ಅದರಿಂದ ಅವ್ರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಗದ್ದಿಗೌಡರು ಇದಾರಲ್ಲ, ಹಂಗ ನೋಡಿದ್ರೆ ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಒಂದ್ ರೀತಿ ಈಗ ಬಿಜೆಪಿಯ ಭದ್ರಕೋಟೆ ಆಗಿದೆ. ಹೌದು, ಸತತವಾಗಿ ಅಲ್ಲಿ ಕಾಂಗ್ರೆಸ್ ಸೋಲ್ತಾ ಬರ್ತಾ ಇದೆ. ಅಂದ್ರೆ ಏನಾಗುತ್ತೆ, ಕೆಲವೊಂದ್ಸಲಿ ಪಕ್ಷಗಳು ಏನ್ ನಿರ್ಧಾರ ಮಾಡ್ತವೆ ಅಂದ್ರೆ, ಹೈಕಮಾಂಡ್ ಪಕ್ಷಗಳು ಸತತವಾಗಿ ಸೋಲ್ತಾ ಇದ್ರೆ ಅಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡುವಂತಹ ಅಥವಾ ಹೊಸ ಪ್ರಯೋಗಗಳನ್ನ ಮಾಡುವಂತ ಕೆಲಸಗಳನ್ನ ಅಂದ್ರೆ ಸರ್, ಇಲ್ಲಿ ಹೊಸ ಪರಿಚಯ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಒಂದ್ಸಲ ಟಿಕೆಟ್ ಕೊಟ್ಟಿದ್ದೀರಾ ನನಗೆ, ಇನ್ನೊಂದ್ಸಲ ಟಿಕೆಟ್ ಕೊಡಿ, ಯಾಕಂದ್ರೆ ಅಂತರ ಕಮ್ಮಿ ಇದೆ ನಾನು ಸೋತಿರೋದು. ಅಲ್ಲ, ಆದ್ರೂ ನಾನು ಲಕ್ಷಗಟ್ಟಲೆ ವೋಟ್ ತಗೊಂಡಿದ್ದೀನಿ. ಅಲ್ಲ, ಅವರ ಬೇಡಿಕೆ ಚೆನ್ನಾಗಿದೆ, ನನಗೊಂದು ಇನ್ನೊಂದು ಸಲ ಅವಕಾಶ ಮಾಡ್ಕೊಡಿ, ಕಡಿಮೆ ಅಂತರದಿಂದ ಗೆದ್ದಿದ್ದೀನಿ ಅಂದ್ರೆ ಬೇರೆ ಬೇರೆ ರಾಜಕಾರಣ ಹಂಗಿರಲ್ವಲ್ರಿ, ರಾಜಕಾರಣ ಹಂಗಿರಲ್ವಲ್ಲ. ಸೋತವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತಿದ್ದೀರಾ? ಅಲ್ಲ, ರಾಜಕಾರಣ ಅಂದ್ರೆ ಏನ್ ಗೊತ್ತಾ, ಕೆಲವೊಂದ್ಸಲಿ ಠೇವಣಿ ಕಳ್ಕೊಂಡಿರ್ತಾರೆ, ಸೋತಿರ್ತಾರೆ, ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ. ರಾಜಕಾರಣ ಅಂದ್ರೆ ಏನು, ಕೊನೆ ಗಳಿಗೆಯಲ್ಲಿ ಯಾವಾಗ ಗೊತ್ತಾ, ಏನು ಸ್ಕ್ರೀನಿಂಗ್ ಕಮಿಟಿ ಇನ್ನೆಲ್ಲ ನಿರ್ಧಾರ ಮಾಡಿ ಇನ್ನೇನು ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ ಅಂದಾಗಲೂ ಕೂಡ ಟಿಕೆಟ್ ಬದಲಾವಣೆ ಆಗಿರೋ ಸಾಧ್ಯತೆಗಳಿವೆ. ಈ ಕಾಂಗ್ರೆಸ್ಗೆ ತಲೆ ಬಿಸಿ ಆಗಿದ್ದು ಅಂದ್ರೆ ಇದೊಂದು ಕ್ಷೇತ್ರ ಬಾಗಲಕೋಟೆ ಮತ್ತು ಒಂದು ಕೋಲಾರದ ಇನ್ನೂ ನಡೀತಾ ಇದೆ ಅದು. ಈಗ ನಾವು ನಿನ್ನೆ ಮಾತಾಡಿದ್ವಿ, ತಟಸ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಇಳಿಸಬಹುದು ಅಂತೇಳಿ. ಈಗ ಇಲ್ಲಿ ಆ ತರದ ನಿರ್ಧಾರ ತಗೊಳಕ್ಕೆ ಸಾಧ್ಯತೆ ಇಲ್ಲ. ಈಗ ಕಾಂಗ್ರೆಸ್ಸಿಗೆ ಸವಾಲೇನು ಅಂದ್ರೆ, ವೀಣಾ ಅವ್ರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ, ಯಾಕಂದ್ರೆ ಅವರು ಪತಿ MLA ಆಗಿದ್ದಾರೆ. ಆದ್ರೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ಏನಂತ ಹೇಳಿದ್ರೆ, ಅಳ್ತಾ ಹೊರಗೋದ್ರು, ಅವರಿಗೆ ಸಂಧಾನ ವಿಫಲ ಆಗಿದೆ ಅಲ್ಲಿ. ಹೌದು, ಸಂಧಾನ ವಿಫಲ ಆಗಿದೆ. ಈಗ ಬೆಂಗಳೂರಲ್ಲಿ ನಡೆದಂತ ಸಂಧಾನ ಸಭೆಯಲ್ಲೂ ಕೂಡ ಅವರು ಒಪ್ಪಿಲ್ಲ. ಬಿಜೆಪಿ ಏನಾದ್ರೂ ಅವರಿಗೆ ಆಪರೇಷನ್ ಕಮಲಕ್ಕೆ ಒಳಗಾಗುತ್ತಾ ಅಂತ ಈಗಾಗಲೇ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆಂದ್ರೆ ಈಗ ಒಂದ್ ವೇಳೆ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಏನೋ ಆಗಿದೆ ಅಂತ. ಅಲ್ಲ, ಬಿಜೆಪಿ ಈಗ ಕೊನೆ ಕ್ಷಣದಲ್ಲಿ ಗಾಳಕ್ಕೆ ಒಳಗಾಗೋದಿದೆಯಲ್ಲ, ಅಥವಾ ಆಪರೇಷನ್ ಕಮಲ ಅಥವಾ ಆಪರೇಷನ್ ಕಾಂಗ್ರೆಸ್ ಒಳಗಾದ್ರೆ ಯಾಕೆ, ಯಾವ ಉದ್ದೇಶಕ್ಕೆ ಆಗ್ತಾರೆ ಹೇಳಿ? ಟಿಕೆಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಟಿಕೆಟ್ ಸಿಗುತ್ತೆ, ಹಾಗಾಗಿ ನಾನು ಜಂಪ್ ಆಗ್ಬೋದು ಅಂತ. ಈಗ ಏನಾರು ಅವರು ಟಿಕೆಟ್ಗೋಸ್ಕರ ಈ ತರ ಮಾಡ್ತೀರಾ, ಅಥವಾ ಅವ್ರಿಗೆ ಟಿಕೆಟ್ ಕೊಟ್ರು ಅನ್ನೋ ಕಾರಣಕ್ಕೆ ಈ ತರ ಮಾಡ್ತಾರೆ? ಅದು ಇರಬಹುದು. ಯಾಕಂದ್ರೆ ನಾನು ಕಳೆದ ಬಾರಿ ಕಂಟೆಸ್ಟ್ ಮಾಡಿದ್ದೀನಿ, ಅತಿ ಹೆಚ್ಚಿನ ಮತಗಳನ್ನ ಪಡೆದಿದ್ದೀನಿ, ಮತ್ತೆ ಕಡಿಮೆ ಅಂತರದಿಂದ ಗೆದ್ದಿದ್ದೇನೆ. ಹಾಗಾಗಿ ನನಗೆ ಅವಕಾಶ ಮಾಡಿಕೊಡೋದನ್ನ ಬಿಟ್ಟು, ಮತ್ತೆ ಕ್ಷೇತ್ರದ ಬಗ್ಗೆ ನನಗೆ ತುಂಬ ಹೋಲ್ಡ್ ಇದೆ, ಅದು ಎಲ್ಲರನ್ನು ನಾನು ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀನಿ, ನನಗೆ ಅವಕಾಶವನ್ನು ಮಾಡಿಕೊಟ್ಟು ಅವರು ಮಿನಿಸ್ಟ್ರು ಮಗಳು ಅಂತೇಳಿ ಅವಕಾಶ ಅವ್ರಿಗೆ ಕೊಟ್ರೆ ಅನ್ನುವಂಥ ಇರುತ್ತೆ. ಅಸಮಾಧಾನಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ.
ಜೊತೆಗೆ ಇಲ್ಲಿ ಇನ್ನು ಇದು ಸಮುದಾಯ, ಹೌದು. ಪಂಚಮಸಾಲಿ ಸಮುದಾಯದ ಒಂದು ಪ್ರಾಬಲ್ಯ ಇದೆಯಲ್ಲ, ಆ ಪ್ರಾಬಲ್ಯ ಎಲ್ಲ ನನಗೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ನನಗೆ ಗೆಲ್ಲಿಸಬಹುದು ಅನ್ನುವಂಥದ್ದು ಇರುತ್ತೆ. ನೋಡ್ಬೇಕು ಇದು ಈ ಬಂಡಾಯ ಕಾಂಗ್ರೆಸ್ಗೆ ಒಂದ್ ರೀತಿ ಒಳ ಹೊಡೆತ ಕೊಡತ್ತಾ, ಈ ಒಂದು ಬಂಡಾಯವನ್ನ, ಅಥವಾ ಏನಾದ್ರೂ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ, ಅವ್ರೇನಾದ್ರೂ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಏನಾದ್ರೂ ಅಲ್ಲಿ ಬಿಜೆಪಿಗೂ ಹಿನ್ನಡೆಯಾಗಿ ಏನಾದ್ರೂ ಕಾಂಗ್ರೆಸ್ಗೂ ಹಿನ್ನಡೆಯಾಗಿ ಇವರೇನಾದ್ರು ವಿಜಯ ಪತಾಕೆನ ಆರಿಸ್ಬೋದಾ ಅಂತ. ಅಂತ ಅವಕಾಶಗಳು ರಾಜಕಾರಣದ ಸುದೀರ್ಘ ನೋಡ್ಕೊಂಡ್ ಬಂದಾಗ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಅದು ಹೆಂಗೆ ಅಂದ್ರೆ ಅವ್ರು ಹೇಳ್ತಿರೋದು ನನ್ನ ಸಮುದಾಯ ನನ್ನ ಬಲವಾಗಿ ನಿಂತಿದೆ. ಈಗ ಒಂದ್ ಕೆಲವೊಂದ್ಸಲ ನಿರ್ಣಾಯಕ ಅಂತ ಅಂದ್ರೆ ಅತಿ ಹೆಚ್ಚಿನ ಸಮುದಾಯಗಳು ಯಾವ ಇರ್ತಾವೋ ಅವೇ ನಿರ್ಣಾಯಕ ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ಸಾಲಿಡ್ ಆಗಿ ಒಂದು ಕಮ್ಯುನಿಟಿ ಒಬ್ರಿಗೆ ಮತ ಹಾಕ್ತು ಅಂತ ಇಟ್ಕೊಳ್ಳಿ, ಅವರೇ ಗೆದ್ಬಿಡ್ತಾರ, ಅಥವಾ ಅವ್ರು ಡಿವೈಡ್ ಆಗ್ಬಿಟ್ರೆ ಕೆಲವೊಂದ್ಸಲಿ ಆ ಮತಗಳು ಒಬ್ಬರಿಗೆ ಬರ್ದೆ ಹಂಚಿ ಹೋಗ್ಬಿಟ್ರೆ. ಈಗ ಈ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿಯೋದು ಹೆಂಗೆ ಅಂದ್ರೆ ಕೆಲವೊಂದ್ಸಲಿ ಭಾವನಾತ್ಮಕವಾಗಿ ನಿರ್ಧಾರ ಮಾಡ್ಬಿಡ್ತಾರೆ. ಈಗ ವೀಣಾ ಅವರು ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿದ್ರು, ಆಮೇಲೆ ಅವ್ರ ಜೊತೆಗೆಲ್ಲ ಬೆಂಬಲಿಗರು ಬಂದು ನೀವು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಅವೆಲ್ಲ ಒತ್ತಡಗಳು ಏನಾಗುತ್ತೆ, ಇಲ್ಲ ನನ್ನ ಜೊತೆ ತುಂಬಾ ಜನ ಇದ್ದಾರೆ, ನಾನು ಗೆದ್ರೆ ಅಥವಾ ಪಾಪ ಟಿಕೆಟ್ ಸಿಗ್ಲಿಲ್ಲ ಅನ್ನೋಂಥ ಅನುಕಂಪ ಅದೆಲ್ಲ ಸೇರಿ ನಾನು ಗೆದ್ದು ಬಿಡ್ಬೋದು ಅನ್ನುವಂತ ಒಂದು ಸೂಚನೆ ಸಿಗೋ ತರ ಅವರು ನಿರ್ಧಾರ ಮಾಡ್ಬಿಡ್ತಾರೆ. ಆದ್ರೆ ರಾಜಕಾರಣನೇ ಬೇರೆ ಆಗಿರುತ್ತೆ. ಭಾವನಾತ್ಮಕವಾದ ವಿಚಾರಗಳು ಕೆಲವೊಂದ್ಸಲಿ ವರ್ಕೌಟ್ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಈ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿತಾರಲ್ಲ, ಕಂಟೆಸ್ಟ್ ಮಾಡ್ತಾರಲ್ಲ, ಅವರು ಹೇಗೆ ಇರಬೇಕು ಅಂತಂದ್ರೆ ಪಕ್ಷ ಅಥವಾ ಏನು ರಾಜಕೀಯ ತಂತ್ರಗಾರಿಕೆಗಳು ಪಕ್ಷ ತನ್ನ ವಿರುದ್ಧವಾಗಿ ನಿಂತರೂ ಕೂಡ ಇಡೀ ಜನ ನನ್ನ ಮುಂದೆ ಇದೆ ಅಥವಾ ನನ್ನ ಪರವಾಗಿದೆ ಅನ್ನುವಂಥ ವ್ಯಕ್ತಿಗಳು ಮಾತ್ರ ಕಂಟೆಸ್ಟ್ ಮಾಡಬೇಕಾಗತ್ತೆ. ವೀಣಾ ಅವರು ಯಾವ ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿತಾರೋ ಗೊತ್ತಿಲ್ಲ. ಪಕ್ಷವ ನನ್ನ ಜೊತೆ ಇಲ್ದಿದ್ರು ಕೂಡ ಈಗ ಅವ್ರು ಏನಾದ್ರು ಕಂಟೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಜೊತೆ ಹೋಗೋದಿಲ್ಲ. ಅವ್ರ ಜೊತೆ ಹೋಗೋರು ಯಾರು? ಅಭಿಮಾನಿಗಳು. ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ, ಅಥವಾ ಎಷ್ಟು ಜನ ಸಮುದಾಯದವ್ರನ್ನ ಕಮ್ಯುನಿಟಿ ನನ್ನ ಜೊತೆ ನಿಲ್ಲುತ್ತೆ. ಆಮೇಲೆ ಈ ಬಿಜೆಪಿ ಸುಮ್ಮನೆ ಇರೋದಿಲ್ವಲ್ಲ, ಈ ಕಚ್ಚಾಟವನ್ನ ಲಾಭಕ್ಕಾಗಿ ತನ್ನ ಲಾಭಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ. ನೋಡ್ಬೇಕು ಈ ಕುತೂಹಲ. ಅಂದ್ರೆ ಏನಾದ್ರು ಅವರು ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಿದ್ರೆ ಏನಾದ್ರು ಬಿಜೆಪಿಗೆ ಕರೆತಂದ್ರೆ ಅಲ್ಲಿ ಅನುಕೂಲ ಆಗುತ್ತಾ ಅಂತ. ಹಂಗೂ ಆಗ್ಬೋದು. ಈಗ ನನಗೆ ಈ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ನನ್ನ ಭಾವನೆಗಳನ್ನ ಕೇಳಿಸ್ಕೊಳ್ಳಿಲ್ಲ, ನಮ್ಮ ಬೆಂಬಲಿಗರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಮರುಪರಿಶೀಲನೆ ಮಾಡಲಿಲ್ಲ, ನಾನು ಗೆಲ್ದಿದ್ರು ಪರವಾಗಿಲ್ಲ, ನನ್ನ ಜಿದ್ದನ್ನ ನಾನು ಅಥವಾ ನನ್ನ ಅಸಮಾಧಾನವನ್ನ ತನ್ನ ಆಕ್ರೋಶವನ್ನ ಹೊರ ಹಾಕಬೇಕು, ನನ್ನ ಸಾಮರ್ಥ್ಯವನ್ನು ಅಲ್ಲಿ ತೋರಿಸ್ಬೇಕು ಅಂತೇಳಿ ಅವರು ಬಿಜೆಪಿಗೆ ಇನ್ನೊಂದು ರಹಸ್ಯವಾಗಿ ಸಪೋರ್ಟ್ ಮಾಡಿದ್ರೆ ಒಂದು ರೀತಿ ಅದು ಪ್ಲಸ್ ಆಗ್ಬೋದು. ಅಂದರೆ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ನನ್ನ ಭವಿಷ್ಯ ಕಾಂಗ್ರೆಸ್ನಲ್ಲೋ ಅಥವಾ ಬಿ ಜೆ ಪಿಯಲ್ಲೋ ಅಂತೇಳಿ ಅವರು ಒಂದು ನಿರ್ಧಾರ ಮಾಡಿದಾಗ ಅದ್ರ ಮೇಲೆ ಅವರು ಏನು ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಅನ್ನೋದಾದ್ರೆ ಅವರು ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿಯಲ್ಲ, ತಟಸ್ಥವಾಗಿ ನೋಡೋಣ ಅಂತ ಸುಮ್ಮನಾಗ್ತಾರೆ. ಇಲ್ಲ, ನನ್ನ ಭವಿಷ್ಯ ಕಾಂಗ್ರೆಸ್ನಲ್ಲಿ ಇಲ್ಲ, ನನ್ನ ಭವಿಷ್ಯ ಫ್ಯೂಚರ್ ಬಿಜೆಪಿಯಲ್ಲೇ ಇದೆ ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ಖಂಡಿತ ಬಿಜೆಪಿಗೆ ಅದು ಪ್ಲಸ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಕುಟುಂಬ ರಾಜಕಾರಣ ಅಂತ ಹೇಳ್ತೀವಿ, ಆದ್ರೆ ಅವರ ಪತಿನೂ ಕೂಡ ಹೇಳ್ತಾ ಇದ್ರು ಟಿಕೆಟ್ ಸಿಗ್ಬೇಕಾಗಿತ್ತು, ನಮಗೆ ಮೋಸ ಆಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಅವ್ರೇನಾದ್ರೂ ಕಾಂಗ್ರೆಸ್ ಬಿಟ್ಟು ಅವರ ಪತಿ ಕೂಡ ಏನಾದ್ರು ಬಿಜೆಪಿಗೆ ಬರ್ತಾರಾ, ಬಂದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ಬೋದು ಆ ಕ್ಷೇತ್ರದಲ್ಲಿ. ಮತ್ತೆ ಪ್ರಮುಖವಾಗಿ ಇವ್ರು ಹೇಳ್ತಾ ಇರೋದು ವೀಣಾ ಕಾಶ್ಯಪ್ಪನವರ್ ನನ್ನ ಪತಿ ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟ ವಿಚಾರ, ನಾನು ನನ್ನ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಇಲ್ಲಿ ಬಿಜೆಪಿಗಾದರೂ ಹೋಗ್ಬೋದು, ಅಥವಾ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ಬೋದು, ಅಥವಾ JDSಗೂ ಹೋಗ್ಬೋದು. ಅಲ್ಲ, ಅವಕಾಶಗಳು ತುಂಬ ಇದ್ದಾವೆ. ಅಂದರೆ ಅವರ ನಿರ್ಧಾರ ಮುಂದಿನ ಭವಿಷ್ಯವನ್ನ ಸೂಚಿಸುತ್ತೆ ಅಂತ. ಅಂದ್ರೆ ಇವತ್ತು ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ ಫ್ಯೂಚರ್ ಅನ್ನ ತೋರಿಸುತ್ತೆ ಅಂತ. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ರಾಜಕಾರಣಿಗಳು ಸುದೀರ್ಘವಾದ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರ್ತಾರೆ, ಕೆಲವು ಸಮಯದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ, ಕೆಲವು ಸಮಯದಲ್ಲಿ ಅವಸರದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು. ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಜಗದೀಶ್ ಶೆಟ್ಟರ್ ಅದೇ, ಅದು ಕನ್ಫ್ಯೂಷನ್, ಗೊಂದಲ, ಒತ್ತಡ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಪಾಪ ಅವ್ರಿಗೆ ಕೇಳಿಟ್ಟು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿಲ್ಲ, ಬೇರೆದ್ ಕೊಟ್ಟಿದ್ದಾರೆ, ಅವ್ರಿಗೆ ಕಷ್ಟ ಇದೆ. ನೋಡೋಣ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಒಟ್ಟಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ರಾಜಕಾರಣಿಗಳು ಬಡ್ದಾಡೋದು, ಕೂಗಾಡೋದು, ಅರ್ಚಾಟ ಮಾಡೋದು, ಅಥವಾ ಭಿನ್ನಮತವನ್ನ ಬಂಡಾಯದ ಬಾವುಟವನ್ನು ಆರಿಸೋದು, ಬಂಡಾಯದ ಬಾವುಟನ ಪಟಪಡಿಸೋದು ಯಾವುದಕ್ಕಪ್ಪ ಅಂದ್ರೆ ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಹೆಂಡತಿಗಾಗಿ, ತನ್ನ ಕುಟುಂಬಕ್ಕಾಗಿ. ಜನಸಾಮಾನ್ಯರಿಗೆ ಟಿಕೆಟ್ ಕೊಡ್ಸ್ರಪ್ಪ, ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ರಿ ಅಂತ ಯಾರು ರಾಜೀನಾಮೆ ಕೊಡೋರು ನಾವು ನೋಡಿರಲಿಲ್ಲ ಇದುವರೆಗೂ. ಅದು ಯಾವಾಗ ಕಲಗುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ಬಾಗಲಕೋಟೆ ಬಂಡಾಯ ಒಂದು ರೀತಿ ಕಾಂಗ್ರೆಸ್ ಪಾಲಿಗೆ ಒಂದು ಬಿಸಿ ತುಪ್ಪ ಆಗಿದೆ. ನೋಡೋಣ ಏನಾಗುತ್ತೆ. ಓಕೆ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸಾಕಷ್ಟು ರೋಚಕತೆಯನ್ನು ಈಗ ಪಡ್ಕೊಳ್ತಾ ಇರುವಂಥದ್ದು. ನೋಡೋಣ ಇನ್ನಷ್ಟು ಅಪ್ಡೇಟ್ಸನ್ನು
ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.